ನಮಸ್ಕಾರ. ಇವತ್ತು ನಮ್ಮೂರಿನ ಸ್ಪೆಷಲ್ ಗೆರ್ಚನಕಾಯಿ ಉಪ್ಪಿನಕಾಯಿ ಮಾಡೋದು ತೋರಿಸ್ತೇನೆ. ಇದು ಗೆರ್ಚನಕಾಯಿ ನೋಡಲಿಕ್ಕೆ ಈ ಥರ ಇರ್ತದೆ. ರುಚಿಯಲ್ಲಿ ಹುಳಿಯಾಗಿರ್ತದೆ. ಇದು ಜಾಸ್ತಿ ಹಾಡಿ ಬದಿಯಲ್ಲೇ ಬೆಳೆಯೋದು. ನಮ್ಮನೆ ಹಾಡಿಯಲ್ಲೂ ತುಂಬ ಗಿಡ ಬೆಳೆದಿದೆ. ಉದ್ದುದ್ದ ಮುಳ್ಳಿಂದ ಕೂಡಿದ ಈ ಗಿಡ ಕೊಯ್ಯುವಾಗ ತುಂಬ ಜಾಗ್ರತೆಯಿಂದ ಕೊಯ್ಯಬೇಕು. ಸೊನೆ ತುಂಬ ಜಾಸ್ತಿ. ಇದು ತೊಳೆದು ಬಾಡ್ ಹಾಕಿದ ಗೆರ್ಚನಕಾಯಿ. ಇದು ನಾನು ಉಪ್ಪು ನೀರು ಮೊದಲೇ ಮಾಡಿ ಇಟ್ಕೊಂಡಿದ್ದೇನೆ, ಅರ್ಧ ಪಾತ್ರ ಆಗುವಷ್ಟು. ಅದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಪುಡಿಯನ್ನು ಸೇರಿಸಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೆರ್ಚನಕಾಯಿನ ಹಾಕಬೇಕು. ಅದನ್ನು ಒಂದು ಸಲ ಕುಟ್ಟಿ ಒಂದು ಸೀಳು ಬರ್ಸ್ಕೊಂಡು ಹಾಕಿದರೆ ಉಪ್ಪು ನೀರನ್ನು ಒಳ್ಳೆ ಹೀರ್ಕೊಳ್ತದೆ. ಅದರೊಳಗೆ ಒಂದು ಸಣ್ಣ ಬೀಜ ಇರ್ತದೆ. ಬೇಡ ಅಂತ ಹೇಳುವವರು ತೆಗೆದು ಹಾಕ್ಬೋದು. ನಾನು ಬೀಜ ಕೂಡ ಹಾಕಿದ್ದೇನೆ, ತಿನ್ಬೋದು ಅದನ್ನು. ಎಲ್ಲ ಗೆರ್ಚನಕಾಯಿನೂ ಅದೇ ಥರ ಮಾಡಿ ಉಪ್ಪು ನೀರಿಗೆ ಹಾಕಿ 3 ದಿನ ಮುಚ್ಚಿಡಬೇಕು. ಅದು ಸ್ವಲ್ಪ ಚೆರಡ್ತದೆ ಆಗ ಉಪ್ಪು ನೀರನ್ನು ಹೀರ್ಕೊಂಡು. ಅದಕ್ಕೊಂದು ಮಸಾಲೆ ರೆಡಿ ಮಾಡುವ. ಅದಕ್ಕೆ ಬ್ಯಾಡಗಿ ಮೆಣಸು ಒಂದು ಅರ್ಧ kg ಆಗುವಷ್ಟು, ಸಾಸಿವೆ ಒಂದು ಅರ್ಧ ಕಪ್ಪು ಮೊದಲೇ ಬಿಸಿಲಿಗೆ ಹಾಕಿ ಗರಂ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಪುಡಿ ಮಾಡಿಕೊಂಡು ಉಪ್ಪು ನೀರು ಸೇರಿಸಿ ರುಬ್ಕೊಳ್ಬೇಕು. ನಾನು ಮಾಡಿರೋ ಉಪ್ಪಿನ ನೀರಲ್ಲೇ ಸ್ವಲ್ಪ ತೆಗೆದಿಟ್ಟಿದೆ, ಅದನ್ನು ಸೇರಿಸಿದೆ. ಕಡಿಮೆ ಆಗುತ್ತಂತ ಈ ಗೆರ್ಚನಕಾಯಿ ನಾವು ನೆನೆಸಿರುತ್ತಲ್ಲ, ಅದೇ ಉಪ್ಪು ನೀರನ್ನು ಸೇರಿಸಿ ನೈಸಾಗಿ ಪೇಸ್ಟ್ ಮಾಡಿದರೆ ಆಯಿತು. ಈ ರೀತಿ ಇದನ್ನು ಈಗ ಉಪ್ಪು ನೀರಿಗೆ ಸೇರಿಸ್ಕೊಂಡು ಕಲಿಸ್ಬೇಕು. ಈ ಉಪ್ಪಿನಕಾಯಿಗೆ ನಾವು ಬೇಕಾದರೆ ಕ್ಯಾರೆಟ್ ಪೀಸ್ಗಳನ್ನು ಮತ್ತು ಹಸಿ ಕಾಳುಮೆಣಸು, ಮಾವಿನ ಶುಂಠಿನೂ ಸೇರಿಸ್ಕೊಂಡು ಮಿಕ್ಸೆಡ್ ಉಪ್ಪಿನಕಾಯಿ ಮಾಡ್ಕೊಳ್ಬೋದು. ನಾನು ಬರೀ ಗೆರ್ಚನಕಾಯಿ ಹಾಕಿ ಮಾಡಿದ್ದೇನೆ. ಇದಕ್ಕೊಂದು ಒಗ್ಗರಣೆ ಕೊಡುವ. ಈಗ ಇಂಗು ಮತ್ತು ಸಾಸಿವೆ ಸೇರಿಸಿ ಒಗ್ಗರಣೆ ಕೊಟ್ಟೆ. ರುಚಿಕರವಾದ ಈ ಗೆರ್ಚನಕಾಯಿ ಉಪ್ಪಿನಕಾಯಿ ರೆಡಿಯಾಯ್ತು. ಈಗ ಮೊಸರನ್ನ ಜೊತೆ ತಿನ್ನಲಿಕ್ಕೆ ತುಂಬ ರುಚಿ. ಗೆರ್ಚನಕಾಯಿ ಸಿಕ್ಕಿದರೆ ಖಂಡಿತ ಈ ವರ್ಷ ಈ ಉಪ್ಪಿನಕಾಯಿನ ಮಾಡಿ. ಒಣಗಿದ ಗಾಜಿನ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಿಮಗಿಷ್ಟ ಆದರೆ ಈ ರೆಸಿಪಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.